ಮುಂದಿನ ವಂಶಕ್ಕೆ ಕಳಿಸ್ಬೇಕು. ಅದಕ್ಕೆ ಅನಂತ ಮಾಧವರಾಗಿ ಒರಿಸ್ಸಲ್ಲಿ ಆಲ್ರೆಡಿ ಅವ್ನು ಕೃಷ್ಣ ವಂಶ ಕಲಿ ಹುಟ್ಟುಬಿಟ್ಟಿದ್ದಾನೆ. 17 ಇಯರ್ಸ್ ಈಗ ಅವನಿಗೆ. 40 ಕಿಲೋಮೀಟರ್ಸ್ ಫ್ರಮ್ ಒರಿಸ್ಸಾ ಒಂದು ಕಪಿಲಾಶ್ರಮದಲ್ಲಿ ಇವತ್ತು ನೆಕ್ಸ್ಟ್ ಕಲಿಯುಗದಲ್ಲಿ 2032 ಆಗೋಕ್ಕೆ ಇವಾಗ 17.5 ಇಯರ್ಸ್ ಯಾರಿಗೆ? ಮಹಾವಿಷ್ಣುವಿಗೆ. ಅವನ ಹೆಸರೇ ಅನಂತ ಮಾಧವ. ಇವನು ಕೃಷ್ಣ ರಾಮ ಅಂತ ಏನು ಹಿಡಿದ್ರೆ ಅವ್ನಿಗೆ ಅನಂತ ಮಾಧವ ಅಂತ ಹೆಸರು. ಸೊ ಅಂಥ ಅವನಿಗೆ ಏನು ಎತ್ತರ ಇದ್ದಾನೆ, ಏನು ತೇಜಸ್ಸು ಗೊತ್ತಾ ಹುಡುಗ, ಅಷ್ಟು ಚೆನ್ನಾಗಿದ್ದಾನೆ. ಆ ಕಲಿಪುರುಷ ಜನಕ್ಕೆ ಗೋಚರ ಆಗೋದು ಯಾವಾಗ? ದೇವರಾಗಿ, ಇವನೇ ದೇವರು ಅಂತ ಗೊತ್ತಾಗೋದು 2032. ಅಲ್ಲಿವರೆಗೂ ವಿ ಹ್ಯಾವ್ ಟು ವೆಯ್ಟ್. ಇರಲಿ, ನಮಗೆಲ್ಲ ಗೊತ್ತು, ಕೆಲವರಿಗೆಲ್ಲ ಸಂತರಿಗೆ ಗೊತ್ತು, ಕೆಲವರಿಗೆ ಸಿದ್ಧಿಪುರುಷರಿಗೆ ಗೊತ್ತು. ಆದರೆ ಆ ಥರ ನಿನಗೆ ರಾಮ ಅಯೋಧ್ಯೆಯಲ್ಲಿರಲ್ಲ, ಭದ್ರಾಚಲದಲ್ಲೇ ಗ್ಯಾರಂಟಿ. ಅಮ್ಮನವರೆಲ್ಲಿರ್ತಾಳೆ? ಕಾಮಕಾಮೇಶ್ವರಿ, ಅದು ಕಾಮಾಕ್ಷಿಯಲ್ಲೇ ಇರ್ತಾಳೆ. ಅದಕ್ಕೆ ಅವಳು ಯಾವತ್ತೂ ನೀವು ಯಾರೇ ಕಾಂಚೀಪುರಕ್ಕೆ ಹೋದೆ ಅಮ್ಮನವರಲ್ಲೇ ಕೂತಿರ್ತಾರೆ ಜಗನ್ಮಾತೆ. ಯಾಕೆಂದರೆ ಇವತ್ತು ಪೀಠ ಭೂಸ್ಪರ್ಶ ಇಲ್ಲ. ಶಿವ ಎಲ್ಲಿರ್ತಾನೆ? ಈಶ್ವರ ಅಂದರೆ ಪಂಚಭೂತಗಳಲ್ಲಿ ಏನಾಗಿದೆ? ಮಹಾಕೂಟ್ ಅಂತಿದೆ, ಆ ಕ್ಷೇತ್ರದಲ್ಲೇ ಕೂತ್ಕೊಳ್ಳೋದು, ಬೇರೆ ಕಡೆ ಇರಲ್ಲ. 12 ಜ್ಯೋತಿರ್ಲಿಂಗನೂ ಒಂದೇ. ಕರ್ನಾಟಕದ ಒಂದು ಜ್ಯೋತಿರ್ಲಿಂಗ ಇಲ್ಲ, ಆದರೆ ಆ ಒಂದು ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ ಈಸ್ ಈಕ್ವಲ್ ಟು 1 ಅಂದರೆ ಮಹಾಕೂಟ್ ಅಂತ. ಎಲ್ಲಿದೆ ಅಂದರೆ ಬಾಗಲಕೋಟೆಯಲ್ಲಿ ಮಹಾಕೂಟೇಶ್ವರ ಅಂತಿದೆ. ಜಗನ್ಮಾತೆ ಎಲ್ಲಮ್ಮನ್ನ ಪರಶುರಾಮ ಮತ್ತೆ ತಲೆ ಇಟ್ಟಿರೋ ಜಾಗ ಅದು ವಾಪಸ್ ಕೊಡ್ತಾನಂತೆ. ಆಗ ಆ ಈಶ್ವರ ತಪಸ್ ಮಾಡ್ತಾ ಇರೋ ಜಾಗನೇ ಮಹಾಕೂಟೇಶ್ವರ. ಅದಕ್ಕೆ ಇವತ್ತಿಗೂ ಅಲ್ಲಿ ಕೂತಿರ್ತಾನೆ. ಗಣಪತಿಯಲ್ಲಿ ಕೂತಿರ್ತಾನೆ ಅಂದರೆ ಅಷ್ಟಮಾಧವ ಕ್ಷೇತ್ರ ಅಂತ. ಅಷ್ಟಮಾಧವ ಅಂದರೆ ಇವತ್ತು ದಗಡು ಸೇಠ್ ಗಣಪತಿ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ, ಪೂನಾ ಹತ್ರ ಇದೆ. ಅಲ್ಲಿ ಗಣಪತಿ ಕೂತಿರ್ತಾನೆ. ಸುಬ್ರಹ್ಮಣ್ಯ ಎಲ್ಲಿ ಕೂತಿರ್ತಾನೆ? ತಿರುಚೆಂದೂರಲ್ಲಿ ಕೂತಿರ್ತಾನೆ. ಎಲ್ಲರೂ ಎಲ್ಲೆಲ್ಲೋ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರವ್ರ